ಎಲ್ಲ ನಿನಗೆ ಇಷ್ಟ. ಸಣ್ಣಾಕಿಯಾಗಿ ತಂದೆ ತಾಯಿಗಳು ಮಾತನ್ನು ಮೀರಬಾರದು ಉಚ್ಚಮ್ಮ. ನಿನಗೆ ಯಾರು ಉಚ್ಚಮ್ಮ? ಅಯ್ಯೋ ಇನ್ನೊಮ್ಮೆ ಆ ಕೃಷ್ಣನ ಸುದ್ದಿಯನ್ನು ನನ್ನ ಮುಂದೆ ಎತ್ತಬೇಡ ಉಚ್ಚಮ್ಮ. ಸಮವಯಸ್ಕರಾದ ನಿನಗೆ ಇಚ್ಛೆ ಇದ್ದವರನ್ನು ಮಾಡಿಕೊ. ಆಟವಾಗಲಿ. ತಕ್ಷಣವೇ ನಿನಗೆ ಸರಿ ಹೋಗುವ ರಾಜಪುತ್ರರ ಚಿತ್ರಪಟಗಳನ್ನು ತರಿಸಿಕೊಡುವೆ. ತಂದೆ ತಾಯಿಗಳ ಆಜ್ಞೆಯನ್ನು ಮಾಡಬಾರದೆ. ಜಾಗ್ರತೆಯಿಂದ ಹೋಗಿ ಚಿತ್ರಪಟಗಳನ್ನು ತರಿಸಿಕೊಡು. ಅವುಗಳನ್ನು ರತಿದೇವಿಗೆ ತೋರಿಸು. ಸಂತೋಷ ಪಡಲಿ, ಮನ್ಮಥನ ಆಸನ ಪಡಲಿ, ನನ್ನ ಮನಕ್ಕೆ ಆನಂದ ಪಡಲಿ. ಚಿತ್ರಪಟಗಳನ್ನು ತೆಗೆದುಕೊಂಡು ಬಾ ಎಂದು ಸಾರಥಿಗೆ ಏಕೆ ಹೇಳುವೆ? ನಿನಗೆ ಇಷ್ಟವಾಗಿಲ್ಲ ರತಿದೇವಿ? ನಾನು ನೋಡುವುದಿಲ್ಲ ಅಪ್ಪಯ್ಯ. ಅದೇತಕ್ಕೆ ಪುತ್ರೆ? ಅಹೋ ಜನಕ, ಅಹೋ ನಂದಿನಿ. ಅಪ್ಪಯ್ಯ, ನೀನು ಎಷ್ಟು ಚಿತ್ರಪಟಗಳನ್ನು ತರಿಸಿದರೂ ಕೂಡ ನಾನು ಕಣ್ಣೆತ್ತಿ ನೋಡಲಾರೆನು. ಅಹೋ ಜನಕ, ತಂದೆ ತಾಯಿಗಳ ಮಾತನ್ನು ಮೀರುವಿಯಾ ಅಪ್ಪಯ್ಯ? ನೀನು ಮಗಳ ಮಾತನ್ನು ಮೀರುವಿಯ ಜನಕ? ತಂದೆ ತಾಯಿ ಚಿಕ್ಕ ಹುಡುಗರ ಅಪ್ಪಯ್ಯ, ನೀನು ನನಗೆ ಮಾತು ಕೊಟ್ಟಿದ್ದೆ, ನೀನು ಇಷ್ಟಪಟ್ಟವರನೊಂದಿಗೆ ನಿನ್ನನ್ನು ಲಗ್ನ ಮಾಡುವೆನು ಮಗಳೇ ಎಂದು. ಆ ಕುಲಗಾಡಿ ಕೃಷ್ಣನ ಮಗನಿಗೆ ಮಾತ್ರ ಇಷ್ಟಪಡಬೇಡ ಅಪ್ಪಯ್ಯ. ನನ್ನ ಮನಸ್ಸಿನಲ್ಲಿ ಮನ್ಮಥನನ್ನೇ ಲಗ್ನ ಮಾಡಿಕೊಂಡು ಆಸೆ ಇಟ್ಟುಕೊಂಡಿರುವೆನು. ನೀನು ಚಿತ್ರಪಟಗಳನ್ನು ತರಿಸಿದರೂ ಕೂಡ ದರೆಯೋಳು ಮೆರೆಯುವ ಆ ಅವರ ಲಕ್ಷ್ಮೀ ರಮಣ ಮೇಲೆ ಪ್ರಮಾಣ ಮಾಡಿ ಹೇಳುವೆನು, ಮನ್ಮಥನನ್ನು ಬಿಟ್ಟು ಅನ್ನ ಪುರುಷನನ್ನು ನೋಡುವುದಿಲ್ಲ ತಂದೆ. ಅದನ್ನ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದೆ. ಅಮ್ಮ ರತಿದೇವಿ, ನಿನಗೆ ಸರಿಯಾಗಿ ಮಾತನಾಡಲಿಕ್ಕೆ ಬರದ. ತಂದೆ ತಾಯಿಗಳ ಬೇಡೆಂದು ಹೇಳಿದರೆ ಆ ಕುಲಗೇಡಿ ಕೃಷ್ಣನ ಮಗನಿಗೆ ನಿನ್ನನ್ನು ಕೊಟ್ಟರೆ ಇನ್ನೊಮ್ಮೆ ಆ ಕೃಷ್ಣನ ಸುದ್ದಿಯಲ್ಲಿ ಎತ್ತಿದರೆ ನನ್ನ ಕಾಲು ಬಿಡೋದು ಗರಗರನ್ನು ತಿರುಗಿಸಿ ಈ ಕೊಟ್ಟು ಬಂದ ತಿಳಿಯದೆ ಒಂದೇ ಬೇಡ. ಬಳಿಬಳಿರೆಯಲ್ಲ ಈ ಸಾಧತೆ, ಬಳಿಬಳಿರೆಯಲ್ಲ ಈ ಸಾಧತೆ. ಈ ಪುತ್ರಿಗೆ ಬುದ್ಧಿ ಹೇಳುವುದಕ್ಕಾಗಿ ನನ್ನ ಮಾನಮಂದಿರಕ್ಕೆ ಹೋಗಿ ಎಲ್ಲ ಕಾಂತಿಯನ್ನು ಬರೆಯುವ ಸಾರಥಿ ನಿಮಿಷಂದ ಹೇಳಿ ಮುಂಬೈ ನಮಗೆ ಅಂದರಿಲ್ಲ ಆಡದಿಂದ ಯಾರು ಇರ್ಬಾರಲ್ಲ. ಸರಿ, ನಮಗೆ ಅಂದರಿಲ್ಲ ಎಲ್ಲರೂ ಹೇಳ್ರಿ. ಆಡದಾಗ ಯಾರು ಇರ್ಬಾರ? ಅದೇ ಕಾಂತಿ, ನನ್ನನ್ನು ಕರೆಸಿದ ಕಾರಣವೇನು? ಹಾಗೆಯೇ ಕಾಂತಿ, ಈ ನಂದಿನಿಯ ಕುಲಗೇಡಿ ಕೃಷ್ಣನ ಮಗನಾದ ಮನ್ಮಥನನ್ನು ಲಗ್ನವಾಗುವನೆಂದು ಇನ್ಯಾರನ್ನು ಲಗ್ನವಾಗದಲ್ಲ ಒಂದು ಒಂದೇ ಹಣವನ್ನು ಆ ಮನ್ಮಥನಿಗೆ ಕೊಡಲು ನನಗೆ ಸ್ವಲ್ಪವಾದರೂ ಇಷ್ಟ ಇಲ್ಲ. ಆದ ಕಾರಣ ಆ ಮಗಳಿಗೆ ನೀನು ಸ್ವಲ್ಪವಾದರ ಬುದ್ಧಿಯನ್ನು ಹೇಳು. ನಿನ್ನ ಮಾತು ಕೇಳಿ ಆದರೆ ಆ ನಂದಿನಿ ಮನ್ಮಥನ ಆತನ ಬೆಳಕಾಂತೆ. ಅವಳು ತಂದೆ ಮಾತನ್ನೇ ಕೇಳಲಿಲ್ಲ, ತಾಯಿಯ ಮಾತನ್ನು ಕೇಳಬೇಳೆ. ನಿನ್ನ ಇಷ್ಟದಂತೆ ಹೋಗಿ ಕೇಳುತ್ತೇನೆ ಕಾಂತ, ಮಹಾಗುಣವಂತ. ಅಮ್ಮ ಪುತ್ರಿ, ಅಹೋ ಜನನಿ, ತಂದೆ ತಾಯಿಯ ಮಾತನ್ನು ಮೀರಬಾರದು. ಏತಕ್ಕೆ ಮೀರಬಾರದು? ತಂದೆ ನೋಡಿದ ವರವನ್ನು ನೀನು ಲಗ್ನವನ್ನು
ಮಾಡಿಕೊಡು ಎಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತಿರುವೆನು. ತಾಯಿಯ ಮಾತನ್ನು ಮೀರಬೇಡ, ತಂದೆಯ ಮಾತನ್ನು ಮೀರಬೇಡ. ತಂದೆ ನೋಡಿದ ವರವನ್ನು ಲಗ್ನವನ್ನು ಮಾಡಿಕೊಳ್ಳಬೇಕು ಪುತ್ರಿ ಕೋಮಲಗಾತ್ರಿ. ಅಮ್ಮ ಜನನಿ ಕುಮಾರಿ, ಮನ್ಮಥನನ್ನೇ ಲಗ್ನ ಮಾಡಿಕೊಳ್ಳುವೆನೆಂದು ಮನಸ್ಸಿನಲ್ಲಿ ಪಣ ತೊಟ್ಟು ನಿಂತಿರುವೆನು. ಹೌದೇ? ಮನ್ಮಥನನ್ನು ಹೊರತು ಅನ್ಯರನ್ನು ಲಗ್ನವಾಗುವುದಿಲ್ಲ ತಾಯಿ. ಪ್ರತಿ ಎತ್ತದಿರು ಈ ನಿನ್ನ ಬಾಯಿ. ಅಪ್ಪ ಸಾರಥಿ, ನಾನು ನನ್ನ ಮಗಳಾದ ರತಿದೇವಿಗೆ ಎಷ್ಟು ಹೇಳಿದರೂ ತನ್ನ ಹಠವನ್ನು ಬಿಡುತ್ತಿಲ್ಲ. ನಾನೆಷ್ಟು ಬೇಡಿಕೊಂಡರೂ ಒಂದೇ ಹಠವನ್ನು ಹಿಡಿದಿರುವಳು. ಹೌದು. ನಾನೇನು ಮಾಡಲಪ್ಪ ಸಾರಥಿ, ಮುಂದೇನು ನನ್ನ ಗತಿ? ಅಹೋ ಕಾಂತ, ಅಯ್ಯೇ ಕಾಂತೆ, ನಿನ್ನ ಮುದ್ದು ಕುಮಾರಿಯಾದ ರತಿದೇವಿಗೆ ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನೇ ಕೇಳಲಿಲ್ಲ. ಹೌದೇನು ಕಾಂತೆ? ಸುಮ್ಮನೆ ನನ್ನನ್ನು ಬಾಯಿ ಮುಚ್ಚಿಕೊಂಡು ನೀನು ಹೊರಟು ಹೋಗು ಎಂದು ಹೇಳಿದಳು. ಕಾಂತ, ಅಯ್ಯೇ ಕಾಂತೆ, ನಿನ್ನ ಮಗಳು ನಿನ್ನಿಷ್ಟ, ನನ್ನ ಮಾತನ್ನು ಕೇಳಲಿಲ್ಲ. ಕಾಂತ, ಕಾಂತೆ, ಆದ ಕಾರಣ ಮಗಳನ್ನು ಯಾವ ವರವನ್ನು ಆಸೆ ಪಡುವಳೋ ಆ ವರನಿಗೆ ಕೊಟ್ಟು ಲಗ್ನವನ್ನು ಮಾಡಿಕೊಡು ಎಂದು ಬೇಡಿಕೊಳ್ಳುತ್ತೇನೆ. ಕಾಂತ ಮಹಾಗುಣವಂತ. ಛೀ, ಮೂರ್ಖರೇ, ಆ ಕೊಲ್ಲನ ಸುದ್ದಿಯನ್ನು ಹೇಳುವುದಕ್ಕೆ ನಿನ್ನನ್ನು ಕರೆಸಿದರೆ ಏ ಮೂರ್ಖರೇ, ಕಾಂತ, ಇನ್ನೊಮ್ಮೆ ಆ ಸುದ್ದಿಯನ್ನು ಎತ್ತಿದರೆ ನಿನ್ನ ಕರ ಬಿಡಿದು ಹತ್ತ ನೂಕಬೇಕಂತೆ. ಅಹೋ ಅಪ್ಪಯ್ಯ, ಪುತ್ರಿಯೇ, ನಾನು ಎಷ್ಟು ವಿಧವಾಗಿ ಕೇಳಿಕೊಂಡರೂ ಸಹ ನೀನು ಒಂದೇ ಹಠವನ್ನು ಹಿಡಿದಿರುವೆ. ಅಪ್ಪಯ್ಯ, ಅಮ್ಮ ಪುತ್ರಿಯೇ, ನೀನು ಮನ್ಮಥನೊಂದಿಗೆ ಲಗ್ನ ಮಾಡಿ ಕೊಡುವುದಿಲ್ಲವೆಂದೇ ಹೇಳಲು ಅಂತ ಬಲವಾದ ಕಾರಣವಾದರೂ ಧಾವದಿರುವುದು. ಆ ಕೊಲ್ಲನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲಮ್ಮ. ನನಗೆ ಅದೇ ಏತಕ್ಕೆ ಕೊಡುವುದಿಲ್ಲ? ಅವನು ನನಗೆ ವೈರಿ ಆಗಿರುವನು ಕಮ್ಮಯ್ಯ. ಅಹೋ ಅಪ್ಪಯ್ಯ, ಅಮ್ಮ ಪುತ್ರಿಯೇ, ಮನ್ಮಥನನ್ನು ನಾನು ಲಗ್ನವಾಗಲು ನನ್ನದು ಜನ್ಮ ಜನ್ಮಾಂತರ ಸಂಬಂಧವಿರುವುದು. ಅದು ಒಂದು ವೃತ್ತಾಂತದ ಕಥೆ ಇರುವುದು. ಹೌದೇ ನಮ್ಮ ಮಗಳೇ? ಆ ವೃತ್ತಾಂತದ ಕಥೆಯ ಪ್ರಕಾರವಾಗಿ ನಾನು ಮನ್ಮಥನನ್ನೇ ಲಗ್ನವಾಗಬೇಕು. ಅದೇನು ಚೆನ್ನಾಗಿ ನಮ್ಮ ಮಗಳೇ? ಅಪ್ಪಯ್ಯ, ಅಮ್ಮ ಪುತ್ರಿಯೇ, ಹೇಳುವೆನು ಕೇಳು. ಅದೇನು ಸ್ಥಾನಗಳು? ವಿರಹ ಅಹೋ ಜನಕ, ಹೇಳುವೆನು ಕೇಳು. ಅದೇನು ಶ್ರೀಕೃಷ್ಣ ಬಲರಾಮರಿಯನಿಗೆ ಮಾವಂದಿರಾಗರು, ರುಕ್ಮಿಣಿ ರೇವತಿಯರಿಗೆ ನನಗೆ ಅತ್ತೆಯವರಾಗಿರುವರು. ಅವರಿಬ್ಬರು ಅತ್ತೆಯ ಮಾವಂದಿರಾದರೆ ಮನ್ಮಥನಿಯನ್ನ ಗಂಡನಾಗುವನ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಆಗೋ ಎನ್ನ ಬಂಗಾರದ ಬೊಂಬೆಯಾದ ಮಗಳೇ, ನಿನ್ನ ವಿಚಿತ್ರವಾದ ಚರಿತ್ರೆಯನ್ನು ಕೇಳಿ ನನಗೆ ಪರಮಾನಂದವಾಯಿತು. ಜ್ಞಾನದಿಂದ ನಿಂದಿಸಿದೆ. ಎನ್ನ ತಪ್ಪನ್ನು ಮನ್ನಿಸು. ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಏನಿರುವುದು ಹೇಳ
ಅಪ್ಪಯ್ಯ. ಅಮ್ಮ ನಂದಿನಿ, ಆ ಕೇಶವನ ದಯದಿಂದ ಪಂಚಸುಮಗಳ ಪಂಚ ಬಾಣಗಳಿಂದ ಒಡೆಯಲಾಗಿ ಅವನು ಶಿವನ ಉರಿ ಗಂಡಿಗೆಲ್ಲಿ ಭಸ್ಮವಾದಾಗ ಹೌದೇನಮ್ಮ? ಪತಿ ಭಿಕ್ಷೆ ನೀಡು ಎಂದು ಶಿವನಲ್ಲಿ ನಾನು ಬೇಡಿದಾಗ ಆ ಶಿವನು ಹೇಳಿದ್ದೇನೆಂದರೆ, ಮನ್ಮಥ. ಅಮ್ಮ ಮಗಳೇ, ಅದೇನಮ್ಮ? ಆ ಶಿವನು ನನಗೆ ಹೇಳಿದ್ದೇನೆಂದರೆ, ಹೌದೇನಮ್ಮ ಮಗಳೇ? ಅಮ್ಮ ಮಗಳೇ, ನೀನು ಬಯಸಿದ ಆ ಮನ್ಮಥನು ಹರಿಯ ಗರ್ಭದಲ್ಲಿ ಜನಿಸುವನು. ನೀನು ಕಮಲರಾಜನಲ್ಲಿ ಗರ್ಭದಲ್ಲಿ ಜನಿಸಿ ಬಂದಾಗ ನಿಮ್ಮಿಬ್ಬರ ಲಗ್ನವಾಗುವುದು ಎಂದು ಹೇಳಿ ಅದೃಶ್ಯನಾದನು ತಂದೆ ತಿಳಿಸಿದೆ ನನ್ನ ವೃತ್ತಾಂತದ ಕಥೆ ಮುಂದೆ. ಅಮ್ಮ ರತಿದೇವಿ, ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಮಿತಿ ಮೀರಿದ ಈ ಕ್ಷಣದ ಮನ್ಮಗನನ್ನ ಕರೆಯಿಸಿ ನಿನ್ನ ಇಚ್ಛೆಯಂತೆ ನಿನಗೆ ವಿವಾಹವನ್ನು ಮಾಡಿಬಿಡುವೆ. ಅಮ್ಮ ನಂದಿನಿ, ನಿನ್ನ ಪೂರ್ವ ಜನ್ಮದ ವೃತ್ತಾಂತವನ್ನು ತಿಳಿಯದೆ ಆ ತಾಯಿಯನ್ನು ಬೈದಿದ್ದೇನೆ. ಈಗ ನಾನು ಆ ತಾಯಿನ ಕರೆದರೆ ಬರದಿರುವಳು. ಜಾಗೃತಿಯಿಂದ ನೀನು ಹೋಗಿ ಆ ದ್ರೌಪದಿಯನ್ನು ಕರೆದುಕೊಂಡು ಮಗಳೇ ಶುಭಾಂತಗಳೇ. ಆಗಲಿ ಅಪ್ಪಯ್ಯ. ಅಮ್ಮ ಜನನಿ, ಕೋಪ ಮಾಡಿಕೊಳ್ಳಬೇಡ, ಅರಮಂದಿರಕ್ಕೆ ಹೋಗೋಣ ಬಾ. ನಿಮ್ಮ ತಂದೆ ಮಾಡಿದ ಅಪನಿಂದೆಯೇ ಸಾಕು, ನಾನು ಎಷ್ಟು ಮಾತ್ರಕ್ಕೂ ಬರಲಾರೆ. ಅಮ್ಮ ಜನನಿ, ಅಮ್ಮ ಮಗಳೇ, ನನ್ನ ತಂದೆಯಾದ ಕಮರಾಜನು ತಿಳಿಯದೋ ಏನೋ ಅಪನಿಂದೆಗೊಳಗಾದರೆ ಆ ಮಾಡಿದ ತಪ್ಪನ್ನು ಮನ್ನಿಸಿ ಎಮ್ಮ ಅರಮಂದಿರಕ್ಕೆ ಬಾ. ನಿಮ್ಮ ತಂದೆಯ ಬಳಿಗೆ ಹೋಗೋದು. ನಿನ್ನ ಮಾತಿನಂತೆ ಜನನಿ. ನಿನಗೆ ಹೇಳಿದಂತೆ ಪಾಂಚಾಲೆಯನ್ನು ಕರೆದುಕೊಂಡು ಬಂದಿರುವೆನು. ಆ ಜನನಿ ಹತ್ರ ನೀನು ಲಗ್ನದ ವಿಚಾರವನ್ನು ಹೇಳಿ ಆದಷ್ಟು ಬೇಗನೆ ತಡ ಮಾಡದೆ ಲಗ್ನವನ್ನು ಮಾಡ ಜನಕ ಜಗದ ವಿಖ್ಯಾತಿ ಕಾಂತಿ ಕನಕ. ತ್ರಿಪದ ನಂದನಿಯಾದ ಪಾಂಚಾಲಿ ಕ್ಷಮಿಸು, ಸಮಾಧಾನ ವಹಿಸು. ಈ ಪೀಠವನ್ನು ನಿನಗೆ ಬೇಕಾಗಿಲ್ಲ. ಅಮ್ಮ ದ್ರೌಪದಿ, ಎನ್ನನ್ನು ನಿನ್ನ ಹೊಟ್ಟೆಯಳು ಹುಟ್ಟಿದವನನ್ನು ಭಾವಿಸು. ಎನ್ನ ಮಾಡಿದ ಅಪರಾಧವನ್ನು ಈಗಲಾದರೂ ಗೊತ್ತಾಯಿತೆ. ಇಗೋ ಸುಂದರ ಸುಕುಮಾರಿಯಾದ ನಂದಿನಿಯ ರತಿ ದೇವಿಗೆ ನಿನ್ನ ಹಳಿಯನಾದ ಮನ್ಮಥನಿಗೆ ವಿವಾಹವನ್ನು ಮಾಡಿಕೊಂಡನು. ಅಣ್ಣಯ್ಯ, ನಿನ್ನ ಅಣ್ಣಂದಿರಾದ ಕೃಷ್ಣ ಬಲರಾಮರನ್ನು ಜಾಗೃತಿಯಿಂದ ಅರಮಂದಿರಕ್ಕೆ ಕರೆದುಕೊಂಡು ಬಾ ದ್ರೌಪದಿ. ಇದನ್ನಾಗಲೇ ಅಣ್ಣಯ್ಯ. ಹೋಗಿ ಬಾರಮ್ಮ ದ್ರೌಪದಿ. ಕೃಷ್ಣ ಕೃಷ್ಣ ದ್ರೌಪದಿ ಕಣ್ಣೆ ತರಲಬೋದ ದ್ರೌಪದಿ ಇಲ್ಲವರೆಗೆ ಬರಲಿಲ್ಲ. ದ್ರೌಪದಿ ಕಣ್ಣೆ ದೊರೆತ ಇಲ್ಲವೋ ಎನ್ನಗೆ ಅಯ್ಯೋ ಸಾಂಬ ಶಿವನೇ, ನಿನ್ನ ಸಗನಾದ ಜನಕ್ಕೆ ಈ ಚಿಂತೆಯನ್ನು ಉಂಟು ಮಾಡಿದ್ದೇನೆ. ವಚನವನ್ನು ಭ್ರಷ್ಟನಾಗಿ ಜನರಿಗೆ ಸರ್ವಮುಖವನ್ನು ಹೇಗೆ ತೋರಿಸಲು ಅಹೋ ಅಣ್ಣಯ್ಯ, ಸಹೋದರಿ, ನೀನು ಚಿಂತೆಯನ್ನು ಮಾಡಬೇಡ. ಹೌದಾ ತಂಗಿ? ಕಮಲವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡು ಬಂದಿರುವನು ಅಣ್ಣ ಸುಗುಣ ಲಾವಣ್ಯ. ಅಮ್ಮ ದ್ರುಪದ ನಂದಿನಿಯಾದ ದ್ರೌಪದಿ, ಅಣ್ಣಯ್ಯ, ನಾನು ನಿನ್ನ ಮಾರ್ಗವನ್ನು ನಿರೀಕ್ಷಣೆ ಮಾಡ್ತೇನೆ. ಹೌದು ಅಣ್ಣಯ್ಯ, ನಿನ್ನ ಮುಖವನ್ನು ನೋಡಿದರೆ ಕಳೆ ಏರದಂತೆ ಹೋಗಿದ್ದೆ. ನೀನು ಹೋದವ ಕಾರ್ಯ ಏನಾಯ್ತು ಸಾಂಗಮಾಗ ತಿಳಿಸು. ಎಲ್ಲ ಅನುಮಾನವನ್ನು ಬಿಡಿಸು ತಂಗಿ ಸುಭಾಂಗಿ. ಅಹೋ ಅಣ್ಣಯ್ಯ, ಕಮಲವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವನು ಅಣ್ಣ ಸುಗುಣ ಲಾವಣ್ಯ.
ಬಲಿಬಲಿಯಲ್ಲ ಈ ಸಾರಥಿ ದೇವ ನಮ್ಮ ತಂಗಿಯಾದ ದ್ರೌಪದನ ಸಹವಾಸವನ್ನು ನೋಡಿದೆಯಾ ಹಾ ಎನಗ ನಿನಗದ ಕಾರ್ಯವನ್ನು ಕೈ ಗೂಡಿಸಲು ಬಂದಿರುವುದು ಹಾ ಬಲಿರೆ ತಂಗಿ ಅಣ್ಣಯ್ಯ. ನಿನ್ನ ಸಮಾನ ಧೈರ್ಯ ಸಾಧಕ ತ್ರಿಲೋಕದಳು ಸರಿ ಕಾಣಲ್ಲ ಹಾ ಅಮ್ಮಯ್ಯ ಅಣ್ಣಯ್ಯ ನೀನೇ ಎನ್ನ ಪ್ರಾಣವ ರಕ್ಷಣೆ ಮಾಡಿ ಹಾ ನೀನೇ ಎನ್ನ ಸೌಭಾಗ್ಯ ರಕ್ಷಣೆ ಹಾ ನಿನ್ನ ಉಪಕಾರವನ್ನು ಎಷ್ಟು ವರ್ತಿಸದೆ ತೀರದು ಅಮ್ಮಯ್ಯ ಅಣ್ಣಯ್ಯ ತಂಗಿದ್ದರೆ ನಿನ್ನಂತ ತಂಗಿನೇ ಇರಬೇಕು ಹಾ ಬಾಪುರ ಪಾಂಡವರ ಪತ್ನಿಯಾದ ದ್ರೌಪದಿ ತಡ ಮಾಡದೆ ಮನ್ಮಥನ ಲಗ್ನವನ್ನು ಮಾಡಿಕೊಂಡು ಬರ ದ್ರುಪದನಲ್ಲಿ ಅಣ್ಣಯ್ಯ ಮನ್ಮಥನ ಲಗ್ನವನ್ನು ಮಾಡಿಕೊಳ್ಳ ಬಾ ಎಂದು ಹೇಳಿದೆಯಲ್ಲ ಹೌದು ತಂಗಿ ಕಾಂತನನ್ನು ಹಾಸಿಗೆಯಲ್ಲಿ ಬಿಟ್ಟು ಬಂದಿರುವನು ಹೌದು ತಂಗಿ ಆತ ನಾನು ಹೋದ ಮೇಲೆ ಎಷ್ಟು ಕೋಪ ತಾಳುವನೋ ಏನು ಹೌದ ತಂಗಿ ಈ ಕಾರ್ಯವು ಸರ್ವತ ಆಗುವುದಿಲ್ಲ ಅಣ್ಣ ಸುಗುಣ ಲಾವಣ್ಯ ಅಯ್ಯೋ ತಂಗಿಯಾದ ದ್ರೌಪದಿ ಅಣ್ಣಯ್ಯ ಅರ್ಜುನನ್ನು ಚಿರಚೇತನ ಮಾಡುವಂತೆ ಹೇಳಿದೆಯಲ್ಲ ಹೌದು ಅಣ್ಣಯ್ಯ ಈ ಚಿಂತೆಯನ್ನು ಬಿಡುವಂತ ಇರೋದು ಹಾ ಅರ್ಜುನನಿಗೆ ನೀನ ಹೋಗಕ್ಕಿಂತ ಮೊದಲ ಗಡುವ ರಾಜನ ಕೂಡ ಲಗ್ನ ಪತ್ರವನ್ನು ತೀವ್ರವಾಗಿ ಅಲ್ಲಿಗೆ ಮುಗಿಸಿ ಕಳಿಸಿದ್ದೆ ಹಾ ಅಮ್ಮಯ್ಯ ಅಣ್ಣಯ್ಯ ನೀನು ಕಳವಳ ಪಡುವುದು ಯಾತಕ್ಕೆ ಕಣ್ಣೂರು ಸುರಸುವುದು ಯಾತಕ್ಕೆ ಹಾ ಕಾಂತನನ್ನು ಕಾಣನದ ದುಪ್ಪತನಲ್ಲಿ ಇವಾಗಲೂ ಬೇಗನೆ ತಪ್ಪಿ ಬರ್ಬೇಡ್ರಪ್ಪ ಹೌದಮ್ಮ ಅಯ್ಯೋ ಎನ್ನ ಕಾಂತಿಯಾದ ದ್ರೌಪದಿ ಎನ್ನನ್ನ ಏಕಾಂತದಲ್ಲಿ ಮಲಗಬಿಟ್ಟು ಯಾವ ವೀಟಗಾರನಲ್ಲಿಗೆ ಹೋಗಿರುವಳು ಹೇಳು. ಆ ಸಾರಥಿ ಭೂಪತಿ ಈ ಅರ್ಧರಾತ್ರಿಯಲ್ಲಿ ಓರ್ವಳ ಹೋಗುವುದಕ್ಕೆ ಅಂತ ಕೆಲಸಗಳಿರುವವು. ಆ ಸಾರಥಿ ದೇವ ಈ ಭಂಡ ಮಂಡೆಯನ್ನು ಏನು ಮಾಡಲಿ ಎನ್ನ ಕರ ಪುಂಡರೀಕ ಚೋಳ ತಾಂಡವಾಡುವ ಪ್ರಚಂಡ ಕಟ್ಟಿಕದಿಂದ ಕಡಿದ ಕೂಡ ಇವಳನ್ನು ಈ ಭೂಮಿಗೆ ಒಡೆದು ಕಡಿಯುವನ ಸಾರಥಿ ಇವಳನ್ನು ಮಾಡುವರು ಶಿವಚಂದ್ರನ ಭೂಪತಿ ಪ್ರಚಂಡ ವಿಕ್ರಮನಂತ ಇಂದ್ರ ಸಂಜಾತ ತ್ರಿಲೋಕಕ್ಕೆ ಗಂಡ ಪಾರ್ಥನೆಂಬುವುದು ಬಿಟ್ಟು ಮತ್ತಳಾಗಿ ಗಂಡನಿಗೆ ತಕ್ಕು ಹಚ್ಚಿ ಹಾಸಿಗೆಯನ್ನು ಮಲಗಬಿಟ್ಟು ಅಂತ ಕೆಲಸ ಬಂದಿರುವುದು ಅದಕ್ಕಾಗಿ ಹೋಗಿರುವನು ಪ್ರಿಯ ಏನು ಕೆಲಸ ಬಂದಿರುವುದು ಸುಂದರಿ ಸುಂದರ ಹೇ ಸುಂದರಿ ಕೇಳುವಿನ ಕೇಳು ಮೂರು ಲೋಕದ ವೀರ
ಸ್ವಪ್ನ ಗಂಗಪ್ಪ ಅವರು ಅರ್ಜುನ ಪಾತ್ರಕ್ಕೆ ಬೆಳ್ಳಿ ಕಡಗವನ್ನು ಬಹುಮಾನ ಪೂರ್ವಕ ಆಯ್ಕೆ ಮಾಡಿರುತ್ತಾರೆ. ಏನೇ ಪಾಂಚಾಲಿ ವೈಮಾಲಿ ಕೊಲ್ಲಲೋಚಕನಾದ ಶ್ರೀಕೃಷ್ಣನಿಗೆ ಕಣ್ಣ ತೆಗೆಯುವುದಕ್ಕೆ ಹೋಗಿದ್ದೇನೆಂದು ಇಲ್ಲದ ಸುದ್ದಿಯನ್ನು ಇನ್ನು ಮುಂದೆ ಇದೇ ಮೂರ್ಖರೇ, ಇಂಥ ನುಡಿಗಳನ್ನು ಹೇಳಿ ಎನ್ನು ಮುಂದೆ ಬದುಕುವೆಯಾ? ಗೊತ್ತು ಮಾಡಿಕೊಂಡು ಬಂದಿರುವೇನು ಇದೇ ಮೂರ್ಖರೇ, ಅಂತ 14 ಲೋಕಕ್ಕೆ ಸಂರಕ್ಷಣಾದ ಶ್ರೀಕೃಷ್ಣನಿಗೆ ಕನ್ಯೆ ದೊರೆಯದೆ ಈ ಘೋಷಿತ ಭೀಮಾ ಇದೇ ಮಂಡ ಮಂಡೆ ಕಾಂತ ಹೇಳಂಗಿದ್ರೆ ಹೇಳು. ಏನ್ ಕೊಡಪ್ಪ? ಬಾರೋ. ತಾಲೂಕು ಆಫೀಸ್ ಗಿರಿಯಪ್ಪ ಅವರು ಅರ್ಜುನ ಪಾತ್ರಕ್ಕೆ 300 ರೂಪಾಯಿ ಬಹುಮಾನ ಪೂರ್ವಕ ಆಯ್ಕೆ ಮಾಡಿರುತ್ತಾರೆ. ಹೊರಗಿಯಾಯಲೈ ಪಾಂಚಾಲಿ ಬರ. ಕೊಲ್ಲಲೋಚಕನಾದ ಶ್ರೀಕೃಷ್ಣನಲ್ಲಿಗೆ ಹೋಗಿದ್ದೇನೆಂದು ಇಲ್ಲದ ಸುದ್ದಿಯನ್ನು ಎನ್ನ ಮುಂದೆ ಏ ಮೂರ್ಖರೇ, ನಿನ್ನ ಸುದ್ದಿಗಳನ್ನು ಹೇಳಿದರೆ ನಾನು ಮೆಚ್ಚುವನಲ್ಲ. ಇದೇ ಕಪಟ ಕುಂತರೆ 14 ಲೋಕಕ್ಕೆ ಸಂರಕ್ಷಕನಾದ ಶ್ರೀಕೃಷ್ಣನಿಗೆ ಕನ್ಯೆಯನ್ನು ದೊರೆಯದೆ ಏಕೋಚಿತ ನಿನ್ನಂತ ಏಕತೆಯನ್ನು ಧರಿಸಿದರೆ ಇದೇ ಜಡಮತಿ ಇಲ್ಲದ ತಂಟೆಯನ್ನು ಎನ್ನ ಮುಂದೆ ಹಚ್ಚಿ ಸ್ತ್ರೀ ಧರ್ಮ ಪುರಾಣವನ್ನು ಬಿಚ್ಚಿದರೆ ರಾಣಿ ಹೇಳುವಿನ ಕೇಳು ಸವಿಸ್ತಾರವಾಗಿ ಅವತೆಯೊಳು ಕಮಲರಾಜನು ಕಂಡು ಕೇಳಿದೆ ರಾಣಿಯು, ಇದೇ ರಾಣಿಯು. ಕೃಷ್ಣನ ಮಗನಿಗೆ ಮಗಳನ್ನು ಕೊಡನೆಂದು ಬಹುವಿಧದಿಂದ ನಿಂದಿಸಿದ ಒಂದೇ ಹಠ ಹಿಡಿದ. ರತಿಯ ಪೂರ್ವದ ಜನ್ಮ ವಿಚಾರದ ರತಿಯ ಪೂರ್ವದ ಜನ್ಮ ವಿಚಾರದ ಜಗಕ್ಕೆ ಕೇಳಿ ಸಜ್ಜಾದ ಪ್ರತಿ ಕಲ್ಯಾಣಕ್ಕೆ ಜಯಂದ. ಮೂರು ಲೋಕದ ವೀರ ಮಹಾಭಾರತ ದುರಧೀರ ನಡು ಪಾಂಡವ ನಮಸ್ಕಾರ ಕೇಳು ಪೂರ್ಣ ವಿಚಾರ. ಅದೇ ಕಾಂತ, ನೀನೇ ನಿಂತು ಕೊಲ್ಲುವನೆಂದರೆ ಈ ಅಬಲೆಯೂ ಈಡಾಗಬಲ್ಲಲೆ ಕಾಂತ. ಹಿರಿಯ ಭ್ರಷ್ಟವುಂಡೆ ಕಮಲವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ಈ ಮಾತು ಸುಳ್ಳಲ್ಲ ಕಾಂತ, ಮಹಾಗುಣವಲ್ಲ. ಹಿರಿಯ ಬಾಯಿ ಬಡಿಕೆಯಾದ ದ್ರೌಪದಿ, ಪತಿ, ನನ್ನಿನ ಈ ಗಾಢಂಧಕಾರದಳ ಓರ್ವಳ ಪರ್ವತಗಳನ್ನೇರಿ ಹಿಡಿದು ಕಮಲವತಿಯವಾಗಿದ್ದೇನೆಂದು ಎನ್ನ ಮುಂದೆ ಹೌದು ಪ್ರಿಯ. ಇದೇ ಕಪಟ ಕುಂತಳೆ, ಸುಂದರ, ನೀನು ಸ್ವಚ್ಛತೆಯಿಂದ ಬಗಳಿದರೆ ನಾನು ಕೇಳುವುದಿಲ್ಲ. ಇಲೆ ಭ್ರಷ್ಟಳೆ, ಎಲೆ ಮಹಾಕಾರಿ, ಎಲೆ ವೈಯಾರಿ, ಚಾರಿ, ಚೋರಿ, ಎತ್ತಣ ಅಸ್ತಿನವತಿ, ಎತ್ತಣ ದ್ವಾರಕವತಿ, ಎತ್ತಣ ಕಮಲವತಿ. ಅಯ್ಯೋ, ನಿನ್ನಂತ ಹೆಂಗಸಿನನ್ನು ನಂಬುವುದಕ್ಕೆ ಎನ್ನಿಂದ ಸಾಧ್ಯವಿಲ್ಲ. ಇದೇ ಮೂರ್ಖಳೇ, ಎಲೆ ವಂಚಕಳೇ, ಪರಮಘಾತಕಳೇ, ಈ ಅನ್ನ ಹಸ್ತದೊಳ ವಿಸ್ತರಿಪ ಚಂದ್ರಾಯುಧದಿಂದ ವೈರಿಗಳ ಮಸ್ತಕಗಳನ್ನು ಕೊಚ್ಚಿ
ಲೋಕಕ್ಕೆ ಸಜ್ಜಾದ ಪ್ರಿಯ ಜಯವೆಂದ ಮೂರು ಲೋಕದ ವೀರ ಮಹಾಭಾರತ ದುರಧೀರ ನಡು ಪಾಂಡವ ನಮಸ್ಕಾರ ಕೇಳ ಪೂರ್ಣ ವಿಚಾರ ಏಕಾಂತ ನಾನು ನಿನ್ನ ಎಷ್ಟು ಪರಿಯಿಂದ ಹೇಳಿದರೂ ನನ್ನನ್ನು ಕೊಲ್ಲುವನೆಂದು ಹೇಳುವೆಯಲ್ಲ ಕಾಂತ ಈ ಅಬಲೆಯನ್ನು ಕೊಂದುಬಿಡು ಕಾಂತ ಮಹಾಬಲ ಹಲವು ಬರಿಯಿಂದ ಸಾದೃಶ್ಯವನ್ನು ಹೇಳುತ್ತಾ ಅಮರೇಶ್ವರನ ಪಾದದಾಣಿ ಎಂದು ಹೇಳಿದ ಮಾತ್ರಕ್ಕೆ ನೀನೇನು ಬದಲಿಸಿಯ ಹೇಗೆ ಭ್ರಷ್ಟ ಹೆಂಗಸೆ ಈ ಹೆಂಗಸರ ಗುಣವನ್ನು ನಂಬುವುದಕ್ಕೆ ಎನ್ನಿಂದ ಸಾಧ್ಯವಿಲ್ಲ. ಎಲೆ ಭ್ರಷ್ಟರೇ, ಇದಕ್ಕೊಂದು ತಾತ್ಪರ್ಯವನ್ನು ಹೇಳುವನು ಚಿತ್ತವಿಟ್ಟು ಕೇಳು. ಚೌಡಂಬರಾಣೆ ಪಾದೆ ಜಲದೃಶ್ಯ ನಮೃದ್ಧಾರೆ ಪುಸ್ತಕ ಏನೇ ಭ್ರಷ್ಟ ಹೆಂಗಸೆ, ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು ಪ್ರಿಯ? ಹತ್ತೆಣ್ಣಿನ ಗಿಡದೊಳಗೆ ಒಂದು ಹೂವನ್ನು ನೋಡಿದರೆ ನೋಡಬಹುದು, ಬಿಳಿ ಕಾಗೆಯನ್ನು ಕಂಡರೆ ಕಾಣಬಹುದು, ನೀರಿನಲ್ಲಿ ತಿರುಗಾಡುವ ಮೀನಿನ ಹೆಜ್ಜೆಯ ಗುರ್ತನ್ನು ಹಿಡಿದರೆ ಹಿಡಿಯಬಹುದು. ಇದೇ ಭ್ರಷ್ಟ ಹೆಂಗಸೆ, ಕುದುರೆಯ ಕುಣಿಯುವ ನಲಿಯನ್ನು ಕಂಡು ಹಿಡಿದರೆ ಹಿಡಿಯಬಹುದು. ನಿನ್ನಂತ ಭ್ರಷ್ಟ ಹೆಂಗಸಿನ ನಲಿಯು ಆ ಪರಮಾತ್ಮನಿಗಾದರೂ ಸಾಧ್ಯವಿಲ್ಲ. ಮೂರ್ಖಳೇ, ಪ್ರಿಯ ಅಂದ ಮೇಲೆ ನನ್ನಂತವನ ಪಾಡೇನು? ಏನೇ ಕಣ್ಣಿಯ ಬಣ್ಣ ಮಂಡೆ, ನಿನ್ನ ಕುಟೀರ ಗುಣವನ್ನು ಪ್ರಕಟ ಮಾಡಬೇಡ ದ್ರೌಪದ. ಕಾಂತ, ಹೆಂಗಸೆ, ಕಮಲವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡವರು. ಶ್ರೀ ಅಮರೇಶನ ಪಾದಾಣೆಗೂ ಈ ಮಾತು ಸುಳ್ಳಲ್ಲ ಕಾಂತ ಮತಿವಂತ. ಏನೇ ಭ್ರಷ್ಟ ಹೆಂಗಸೆ, ಕಾಂತ ಚಂಡ ಪ್ರಚಂಡ ತ್ರಿಭುವನಕ್ಕೆ ಗಂಡ ಮುಂದಕ್ಕಿಟ್ಟ ಕಾಲ ಹಿಂದಕ್ಕಿಡವರ ಗಂಡನ ಎನ್ನೋಳ ನಿನ್ನ ನೆಲೆ ನಾನು ಕಾಣಲಿದ್ದರೆ ಮೂರ್ಖ, ನಿನ್ನ ಕುಟೀರ ಗುಣವನ್ನು ಎನ್ನ ಮುಂದೆ ಪ್ರಕಟ ಮಾಡಬೇಡ. ಇದೇ ದ್ರೌಪದಿ ಪ್ರಾಣಪತಿ ನಿನ್ನನ್ನು ಬಿಡುವನೇ ಹೇಗೆ? ನಿನ್ನ ಅಮರೇಶ್ವರನ ಚರಣವು ತೀರಿತು, ಈಗಲೇ ನಿನ್ನ ಪ್ರಾಣವನ್ನು ಆರಿಸುವನ ದ್ರೌಪದ. ಕೊಲ್ಲಲೋಚನಾದ ಪಾಂಚಾಲೆಯನ್ನು ಕೊಲ್ಲದರು. ಈಗಿನ ಕಾಲದಲ್ಲಿ ಇಂಥ ಕೋಪ ಬರಲಿಕ್ಕೆ ಈ ಪಂಚಾಲಿ ಮಾಡಿದ ಈಗಿನ ಸಮಯದಲ್ಲಿ ಈ ಪಾಂಚಾಲಿಯನ್ನು ಕೊಲ್ಲಿದರೆ ಭೂಮಿಯೊಳಗೆ ಅಪಕೀರ್ತಿ ಬರೋದು ಪಾಸ್ತ. ಅಣ್ಣನಾದ ಭೀಮಸೇನ, ಈ ಬಂಡ ಮುಂಡೆಯ ಹೆಸರನ್ನು ಅಳಿಸದ ಬಿಟ್ಟರೆ ಅಯ್ಯೋ ಈ ಭೂಮಿಯಲ್ಲಿ ನಾನು ಮುಖವನ್ನು ಹೇಗೆ ನೋಡಲಿ?
ಈ ನಿನಗಾಟಕ್ಕೆ ಅಲ್ಲ ಇದು ಮಾತನ್ನು ಸಹಜವಾಗಿ ತಿಳಿದು ಧ್ರುಪದ ಗಣ್ಯನಿ ಆದ ದ್ರೌಪದಿ, ಈಗಿನ ಅರ್ಧರಾತ್ರಿಯಲ್ಲಿ ನೀನು ಹೋದ ಕಾರ್ಯವು ನಿಜವಾಗಿ ಹೇಳಿದರೆ ನಿನ್ನ ಪ್ರಾಣವನ್ನು ಕಾಯೋ ಭಾರವು ಎನ್ನದಾಗಿರಲಿ. ಕಾಂತೆ ಹೇಳುವಂತೆ ಅದಕ್ಕೆ ಕೇಳು. ವಿಸ್ತಾರವಾಗಿ ಹೇಳು. ನರವೀರ ಪಾರ್ಥ ದುರದೋಷ ಮಗಳಾದ ರತಿಯನ್ನು ಗೊತ್ತು ಮಾಡಿಕೊಂಡು ಬಂದಿರೋರು. ಕಾಂತ ಸುಳ್ಳಲ್ಲ ಈ ಮಾತ. ಪ್ರಾಣಪತಿ, ಶ್ರೀಕೃಷ್ಣನ ಪಾದದಾನಿಯಾಗಿ ನೀನು ನಿಜವಾಗಿ ಹೇಳಿದರೆ ನಿನ್ನ ಪ್ರಾಣವನ್ನು ಉಳಿಸುವುದಾರ ಎನ್ನದಾಗಿರಲಿ. ಅಯ್ಯವಲ್ಲವೇ ವಲ್ಲಭ, ಶ್ರೀ ಹನುರೇಶನ ಪಾದದಾನಾಗಿ ಈ ಮಾತು ಸಟೆಂದು ತಿಳಿಬೇಡ. ನಿನ್ನ ನಿಜಾಂಶ ಕಾಂತೆ ಕಾಂತ, ಶ್ರೀ ಅಮರೇಶನ ಪಾದ ಅಡಿಯಾಗೂ ಈ ಮಾತು ಸುಳ್ಳಲ್ಲ. ಕಮಲವತಿಗೆ ಹೋಗಿ ಕಮಲ ರಾಜನ ಮಗಳಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡು ಬಂದಿರುವನು ಕಾಂತ ಮತಿವಂತ. ಅಣ್ಣ ಭೀಮಸೇನ, ಸದಮಲ ಹೃದಯದ ತರಪದ ಆಮೇಲೆ ಬರ್ತದೆ. ಸದಮಲ ಹೃದಯದವಳಾದ ಈ ದ್ರೌಪದಿಯನ್ನು ಆಡಿದ್ದು ಅಗ್ರಜ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು. ಅಗ್ರಜ, ಎನ್ನ ಭಿನ್ನಪವನ್ನು ಮನ್ನಿಸು. ಅಗ್ರಜ, ಈ ಮಾತು ಅಹೋ ಭೀಮಸೇನ ಮಹಾರಾಜ, ಅಹೋ ದೂತ, ದ್ವಾರಕಾವತಿಯಿಂದ ಶ್ರೀಕೃಷ್ಣ ದೇವರು ಲಗ್ನ ಪತ್ರವನ್ನು ಬರೆದು ಕಳಿಸಿರುವನು. ನೋಡು ಧನುಂಜಯ, ಮಾಡದಿರು ಸಂಶಯ. ಸರ್ ತಾತ ಇವಾಗ ಆತ್ಮದೈತ್ ನಾನೇ ಎಲ್ಲ ಅಂತ ಹೇಳ್ತೇನೆ. ಈ ಹರಿಯ ಕಾರಣಕ್ಕೆ ಈ ಪತ್ರವನ್ನ ಎಂಬ ಮುಂದೆ ಸಾಂಗವಾಗಿ ಓದಿ ಹೇಳುವಂತರಾಗ ಸೂತ ಶ್ರೀಮದ್ ಮಹಾರಾಜ ರಾಜ ಜನ ಸೇವೆ ಸಾಮಾರ್ಥಿಕ ಸಾಮಂತ ಮಹಾರಾಜ ಗಣರಾಜ ಪರಿಕೋಟಿ ವಿಸ್ತೀರ್ಣ ಧರ್ಮರಾಜರು ಸನ್ನಿಧಿಗೆ ದ್ವಾರಕಾವತಿ ಪುರದಿಂದ ಶ್ರೀಕೃಷ್ಣ ಬಲರಾಮ ದೇವರು ವಿನಯ ಪೂರ್ವಕವಾಗಿ ಬರೆದ ವಿವಾಹ ಪತ್ರವೆಂದರೆ ನಿಮ್ಮ ಅರ್ಧಾಂಗಿ
ರಾಜನಾದ ಮನ್ಮಥನಿಗೆ ಕಣ್ಣಯ್ಯನ್ನು ನೋಡಲು ಧನಂಜಯ ಅಗ್ರಜ ಅಂತ ಒಂದು ಘನ ಕಾರ್ಯವನ್ನು ನಮ್ಮ ಸತಿಮಣಿಯಾದ ಪಾಂಚಾಲಿಯು ಅಗ್ರಜ ಈಗ ನಿನ್ನ ಶಕ್ತಿಯಲ್ಲಿ ಹೋಯಿತು. ಈಗ ನಿನಗೆ ಸಂತೋಷವಾಯಿತೆ. ಹೌದು ಅಗ್ರಜ. ಹಾಗಾದರೆ ಸತಿಮಣಿಯೊಂದಿಗೆ ದ್ವಾರಕಾವತಿಗೆ ತೆರಳುವಂತ ನನಗೆ ಅಲ್ಲ ಅವು ಅಗ್ರಜನಾದ ಭೀಮಸೇನನೇ, ಈ ಸದಮರ ಹೃದಯದ ದ್ರೌಪದಿಯನ್ನು ನಾನು ಆಡಿದ್ದು ಎನ್ನ ತಪ್ಪು. ನಾನು ಆಡಿದ ನುಡಿಯನ್ನು ನೀನು ಕ್ಷಮಿಸು. ಶ್ರೀಕೃಷ್ಣ ದೇವರ ಬರದ ಚತುರಂಗ ಬದ್ಧದಲ್ಲಿ ದ್ವಾರಕಾವತಿಗೆ ಹೋಗೋಣ ನೋಡಿ. ಭೀಮ ಭೀಮ ಆಯ್ತಲ್ಲ. ಎಂತ ಮೋಹನರಾಣಿಯಾದ ದ್ರೌಪದಿ, ನಿನ್ನ ಮಾತೃವ ತಿಳಿಯದೆ ನಾನು ಪರಿಪರಿಯಿಂದ ನಿನ್ನನ್ನು ದೇಶಿಸಿದೆ. ಅಹೇ ಕಾಂತಾವಣಿಯೇ, ಹಿಂದಕ್ಕೆ ಗಂಧರ್ವರಿಂದ ಪಿಸೆಂಡಿಯನ್ನ ಕಟ್ಟಿಸಿಕೊಂಡು ಹೋಗುತ್ತಿದ್ದ ಬಂಡ ಕೌರವನನ್ನು ನಿನ್ನ ಎಡಗಾಲಿನ ಪಾದಗೋಷ್ಠಿಯಿಂದ ಸುಂದರಿ, ಎಂತ ಮಹತ್ವವು ತಿಳಿಯದೆ ನಿನ್ನನ್ನು ಮೋಸದಿಂದ ಕಸಗೈಯಲು ಪ್ರಯತ್ನಿಸಿದೆ. ಕಾಂತಾವಣಿಯೇ, ಇದನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳಬೇಡ. ರಥವನ್ನು ಏರು. ಈಗಲೇ ಶ್ರೀಕೃಷ್ಣನಲ್ಲಿಗೆ ಹೋಗದವರೆ ಕಾವಲಿ ಕಾವಲಿ.
ಈಗ ಆಡ್ಸಕ ನೋಡ್ರಿ ಇಲ್ಲೇ ನಿಂದಿರಿಸಿ ಬಿಡ್ತೀವಿ. ಎಲ್ಲರೂ ಚಪ್ಪಕ್ಕೆ ಬಂದ್ರೆ ಎಲ್ಲ ಏನು ತಗೊಂಡ್ರಿ ಅರ್ಥ ತಗೊಂಡ್ರಿ ಏನು ತಗೊಂಡ್ರಿ ಈಗೇನು ದನ ಕೊಯ್ದ ತಗೊಂಡ್ರಿ ಏನನ್ನ ಚಪ್ಪಕ್ಕೆ ಬಂದಿರಲ್ಲ ಎಲ್ಲವರು ಅರ್ಥ ಐತಿ ನಿಮಗೆ ನಾಲ್ಕು ಒಬ್ಬರಿಗೆ ಪಾಶ್ಚಾತ್ಯ ಬಿಡ ಸೈಲೆನ್ಸ್. ದೇವ ತಾಳ್ಮೆಯೊಂದಿಗೆ ಇದೆ. ಬಲೆ ಕುಡಿ ಕುಡಿ ಕೆಂಪ ಕಡರ ಬಸನಿಂದ ಬಂದ ದಾರಂದಿ ಕೇಳಿದ ನುಡಿಗೆ ಗಟ್ಟಿ ಸುರಿಯೇ. ಹೇಳಿರ್ರಿ ಎಲ್ಲ ನಗರ ಏಳುವರೆ ಕೆಳಗೆನ್ನ ವಿಚಾರ ಅದೇನು ದೇವ? ನದಿ ಚಾಗಿಯ ಗ್ರಾಮದಲ್ಲಿ ಜನಿಸಿರೋರು ಹಾ. ಚನ್ನಬಸವೇಶ್ವರ ದೇವರ ಅಜ್ಜನ ಗರ್ಭ ಗುಡಿಯ ಮೇಲಿರುವುದು ಬಂಗಾರದ ಗೋಪುರ ಹೌದಪ್ಪ. ಆ ನರವರ ದೇವ ಅದೇ ಗ್ರಾಮದಲ್ಲಿ ಹುಚ್ಚಿನಿಂದ ಜನಿಸಿರೋ ಶ್ರೀ ಮಾರಿಕಂಬವ್ವ ದೇವರ ಹೌದು ದೇವ. ಕಿಸ್ಕಿಯಿಂದ ನಗರದ ವೈಭೋಗದಲ್ಲಿ ಮೆರೆದಿರುವನು ಹಂಪಿ ಇರುಪಾಕ್ಷಿ ದೇವರ ಆ ನರವರ ದೇವ ಸುರಗುಂಪ ತಾಲೂಕು ಇದೆ ಹಾ. ಸುರಗುಂಪ ತಾಲೂಕು ಆದೋನಿ ರಸ್ತೆಯಲ್ಲಿ ಬಲ ಭಾಗದಲ್ಲಿ ಕುಳಿತಿರೋ 7 ಮಕ್ಕಳ ತಾಯಮ್ಮವ್ವ ದೇವರ ಹೌದಪ್ಪ. ಊರ ಪಾದ ಪದ್ಮಗಳಿಗೆ ವಂದಿಸುವನು ಎನ್ನ ಕೋಟಿ ಕೋಟಿ ನಮಸ್ಕಾರ. ದೇವ ನೀಟಿಲಾಗ್ರ ಜುಟ ತಟ ಕಟ್ಟಿತ ಇಸ್ಪರೀತ ಮಣಿಮುಗುಟ ಪಟು ಚೋರ್ಪಟ ಬಲ ಬಲ ಪಟ ಠೋಪಂ ಧಿಕ್ಕರಿಪಂ ನಟ ನಟಿಪ ಕಾರಂಜಲಿ ಪುಟ್ಟನಾಗಿ ಹೊರದೂತರಾಗಿ ಈ ಸಭ ತಟಕ್ಕೆ ಬಂದು ದಿಟ್ಟ ಮನಜನಂ ದಾರನ್ನು ಕೇಳುವ ನೀನು ದಾರರು. ಓ ದೇವ ನಾವುದಾರಂದರೆ ನನ್ನೇಂತಿ ನನಗೆ ಬೆಲ್ಲಾನ ಕೊಟ್ಟಿರುವುದು ನನ್ನ ಆಸ್ತಿನೆಲ್ಲ ಎಷ್ಟು ಕೊಟ್ಟರೂ ಆಕಿ ಸಮಾಧಾನವಿಲ್ಲ. ಮೊದಲೇನು ಮಾಡ್ತಾಳಲ್ಲ ತೋಮನಿ ಚಿಂತಿ ಎಲ್ಲ ಚಿಂತಿ ಮಾಡಬೇಡ ಅಂತ ಹೇಳಿ ಸಾಕಾಯ್ತಲ್ಲ. ಎಷ್ಟು ಹೇಳಿದ್ರೆ ಬಿಡುವಲ್ಲ ಆಕಿ ಸೊಲ್ಲ. ಆಕಿ ಬಿಟ್ಟು ನಾನು ಬಂದಿನಲ್ಲ, ಬಂದು ನಿಮ್ಮನ್ನ ಸಾರಥಿಯಾಗಿ ಮಾತನಾಡಿಸಿದ್ದೀನಲ್ಲ, ಹೇಳಿಕೊಂಡು ಬರಬೇಕು ತಮ್ಮನ್ನ ಹಮಂಕಿತವಲ್ಲ. ಭೈರ್ಯ ಎಲೈ ಸಾರಥಿ ನಾವು ದಾರಂದರೆ ನೀವುದಾರ ದೇವ. ನಮ್ಮ ಉತ್ತಮವಾದ ನಾಮವನ್ನು ಸತ್ಯವಾಗಿ ವಿತರಿಸುವೆ. ಅದೇನು ಚೆನ್ನಾಗಿ ಹೇಳಿ ದೇವ. ತರವಿಲ್ಲದೆ ಆತ್ಮೆಯಿಂದ ಕಿವಿ ಕೊಟ್ಟು ಕೇಳುವಂತನಾಗಲ್ಲ ತಾರದೆ ದೇವ ಯಾವತ್ತು ದಾನವರು ಮಕಟ ಆಕ್ರಮಣಗಳು ಪ್ರಚಂಡ ತಾರಗಾತ್ರ ಭಕ್ತ ಭಾವ ಎಂಬುದೇ ಚೈತ್ರ ಶಂಭೂನಿವರ ಮಿತ್ರ ಕಮಲದಳ ನೇತ್ರ ಶೇರವಾದ ಮಧ್ಯಸ್ಥಿತಿ ಗಾತ್ರ ಬಲ ಬಲ ಸಾರಥಿ ಇದು ಅಲ್ಲದೆ 14 ಲೋಕಗಳನ್ನು ಸದಮಲ ಹೃದಯದೊಳಗಿಟ್ಟು ಮಕಟವನ್ನು ಬಿಟ್ಟು ರಕ್ಷಿಸುವ ಜಗತ್ರಕ್ಷ ಸಾಕ್ಷಾತ್ ಕಮಲಾಕ್ಷನೆಂದು ಮೆರೆಯುವ ಲಕ್ಷ್ಮೀ ಪ್ರಾಣನಾಥ ವಾಸುದೇವ ದೇವಗಿರಿಯ ಗರ್ಭ ಸಂಜಾತ ಸಾರಥಿ ಭೂಪತಿ ಪಾಪರೈತ ಇಂಥ ಶ್ರೀಹರಿಯ ರುಕ್ಮಿಣಮ್ಮ ಗರ್ಭದಲ್ಲಿ ಜನಿಸಿದ ಪ್ರೀತಿಯಂಗ ಅಂಗನಿಯರ ಮೋಹನಾಂಗ ವೈರಿ ಮಲಭಂಗ ರಣಭೀಕರ ಧೀರನೆಂಬನ ಮಾಂಕಿತಿ ಉಳ್ಳ ಮನ್ಮಥ ಮಹಾರಾಯ ನೋಡುವರ ಕಣ್ಣಿಗೆ ಬಲುಚ್ಚಾಯ ಜನರು ಮೆಚ್ಚಿಕೊಟ್ಟಿರುವರ ಕರನೋಳ ಮುಚ್ಚಿನ ತಾಯ ಓಹೋ ವೀರ ಮನ್ಮಥ ಮಹಾರಾಜರು ತಾವಾದರೆ ಈ ಹಂತವಾದ ಸಭಾ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ?
ಎದ್ದು ದನಿ ಮಾಡಿ ನಿಮ್ಮ ಮಗನ ಹಬ್ಬನವಾಗಿತ್ತು ತಪ್ಪದೆ ಬರಬೇಕೆಂದು ಲಕ್ಷಣ. ಓ ಜನಕ ತಡ ಮಾಡದೆ ಸಡಗರದಿಂದ ಬಂದನು. ಆಹೋ ಅಪ್ಪಯ್ಯ ಆಹೋ ಅಪ್ಪಯ್ಯ ಎನ್ನಮ್ಮ ಕರೆಸಿದ ಕಾರಣ ಏನು ಬೈರೆ ಹಲ ಮತ್ತು ರಾಜ್ಯಾದಿ ರಾಜ್ಯರ ಕಪ್ಪು ಕಾಣಿಕೆ ಮಬ್ಬಿಯಿಂದ ತಪ್ಪಿಕೊಂಡಿರಲು ಇದು ಅಲ್ಲದೆ ಸಭೆಯವರು ಅಬಲ ಮನುಷ್ಯರಾಗಿ ನಿನ್ನ ವಚನಕ್ಕೆ ಭೇಟಿ ಆಚರಿಸುವ ಹೇಗೆ? ಆಹೋ ಜನಕ ಕುಮಾರ ಚಟ ನಿಶ್ಚಟ ಸಾಂಬ ಶ್ರುತವರ್ಮ ಹಾಕೃಷಿ ಮೊದಲಾದ ನಿನ್ನ ಪುತ್ರ ಪಾತ್ರರು ಏನಾದರೂ ನಿನ್ನ ಬಿಂಬಿಸಿದರೆ ನಿಜರೇಂದ್ರನಾದನು ಪ್ರಜ್ಞಾನನು ನಿನ್ನ ವಚನಕ್ಕೆ ಭೇಟಿ ಆಚರಿಸುವ ಹೇಗೆ? ಆಹೋ ಅಪ್ಪಯ್ಯ ಸರ್ಪದಿಂದ ಅವರನ್ನೊಂದು ಕುಪ್ಪಳಿಸಿ ದುಪ್ಪನ ಈ ಮಂಡಲಕ್ಕೆ ಅಪ್ಪಸೆ ಹೋದ್ರೆ ಬಲಿರೆ ಬಾಪುರೇ ಈರಾ ಕುಮಾರನಂತರ ಮಾಂಕಿತ ಯುದ್ಧ ಸಾರ್ಥಕವೇನು ತಂದೆ ಧರಿಸಿದ ತಕ್ಷಣ ನಾನು ಬಂದೆ ಕರಮುಗಿದ ನಿಂದೆ ಬೀಳನ್ನು ಮುಂದೆ ಆಹೋ ಜನಕಾದೇನು ಚೆನ್ನಾಗಿ ಅಲ್ಲಿಗೆ ಬರ್ಕೊಂಡಿಲ್ಲ
ಆಗೋ ಮೋಕತ ಸುಕುಮಾರ. ಆಹೋ ಜನಕ, ನಿನ್ನಮ್ಮ ಕರೆಸಿದ ಕಾರಣ ಏನೆಂದರೆ ಏನು ಜನಕ? ಬಂಧು ಬಾಂಧವರು ಸನ್ನಡದಿಂದ ಕೂಡಿ ನಿನ್ನ ಚದರಂಗ ಬಲದೊಡನೆ ಬಲವಂತನಾಗಿಸುತ್ತಾನೆ, ಬಲವನ್ನಿದ್ದಾನೆ. ಆಹೋ ದಡ್ಡನಾದ ಮರವರ್ತನ, ಯಾದವ ಕುಲಕ್ಕೆ ಯಾರು ಸರಿಗಿಲ್ಲವಂತೆ ವಸಂತ ಮೊದಲಾದ ಹತ್ತರಿಂದ ಕೂಡಿರುವ ಇದು ಅಲ್ಲದೆ ಹತ್ತಿನಿ ಚಿಕ್ಕಿನಿ ನಾಲ್ಕು ಜಾತಿಗೆ ಶ್ರೀದಿಂದ ಕೂಡಿರುವ ಚದರಂಗ ಮೊದಲನೆ ಶ್ರೇಷ್ಠದಿಂದ ಗಿಳಿ ತುರಂಗಳ ಮಂದಿಸಿ ಬಂಧನವಾದರೂ ಚಂದವೇರು ಸಿದ್ಧರಾಗಿ ಬಂದಿರುವ ಸಿರಿಬಿದೆ. ಹಾಗಾದರ ಮಧ್ಯೆ ಹೇಳಿ ಕೇಳು. ಆಹೋ ಬಿಡಲೇ ಚೆನ್ನಾಗಿ ಚೆನ್ನಾಗಿ ಬಾಲ ಬಹುಗುಣಶೀಲ. ಭೂಪತಿ ನಡುವಿಗಳ ಕಡೆ ಸಂಭ್ರಮದಿಂದ ಶೋಭಿಸುವ ಕಮಲವತಿ ನಗರಕ್ಕೆ ಲಗ್ನ ಮಾಡಿಕೊಳ್ಳುವುದಕ್ಕೆ ಹೋಗುವೆ. ಅತಿ ಜಾಗ್ರತೆಯಿಂದ ಪಂಚೇಂದ್ರಂ ಕರಿವಚನಂ ಬರೆಯಳು. ಭೂಪತಿ ಶೃಂಗಾರವಳಿ ಹಗ್ಗದಿಂದ ನಿರ್ಮಿಸಿದ ಕಬ್ಬಿಣ ಮೇಲೆ ರಥದ ಮೇಲೆ ಮಕರದ ರಥಕ್ಕೆ ತಂಗಳಂ ಬಂಧಿಸು. ನಮ್ಮ ಪೃಥ್ವಿಗಳ ಈ ವೈಭವಕ್ಕೆ ಯಾರು ಸರಿಯಿಲ್ಲದಂತೆ ದೈವೇರಿಯನ್ನು ಮಾಡುತ್ತಾ ಕಮಲವತಿ ನಗರಕ್ಕೆ ಜಾಗ್ರತೆಯಿಂದ ರಥವನ್ನು ಬಿಡಿಸದೆ
ನಿಮಗೆ ಭೂಪತಿ. ಎಲ್ಲಿ ನೋಡಿದ್ರು ಮಲ್ಲಿಗೆ ಕಮಲ ಪುಷ್ಪಗಳಿಂದ ಅಲಂಕೃತವಾದ ಪುಷ್ಪದ ವೃಕ್ಷಾಂತರ ಬಂದ ಭಾರತನಾಡಿಗಿಂತ ಬೈಟಾಡ್ಬೋದು ನೋಡು. ಹೌದಪ್ಪ ಸಾರಥಿ ಭೂಪತಿ. ಮನ್ಮಥ ಶೋಭೆಯ ಮಾನುದಿಂದ ಒಬ್ಬವರು ಧ್ಯಾನವನ್ನು ನಿರೀಕ್ಷಿಸಲಾರಿಗೆ ಮನ ಆನಂದ ರಸವು ಖೇರಿ ಮೇಲಿಂದ ಮೇಲೆ ಅರಕ್ಷಾಂಕೃತವು ಬಲ ಭೂಪತಿ. ಎಂತ ಪುಣ್ಯಕರವಾದ ಸೌಭಾಗ್ಯ ಸೌಜನ್ಯ ವಿಜಯ ದರ್ಶನವನ್ನು ಕಂಡು ನನಗೆ ಮಹಾನಂದವಾಯಿತು. ಬಲ ಬಲ ಎಲ್ಲ ಸಾರಥಿ ಇತ್ತ ನೋಡು ಏನು ಚಿತ್ರವು. ಅವಲೇಶನ್ ನೋಡಕತ್ತೀನಿ ಅಪ್ಪ. ಸ್ವಲ್ಪ ದೂರದಲ್ಲಿ ಫಲ ಪುಷ್ಪಗಳಿಂದ ಬರ್ತೇವಾದ ಪುಷ್ಪ ಕಮಲ ಸೌಂದರ್ಯ ಬಲದಿಂದ ತನ್ನ ಸಖಿಯರೊಡನೆ ಉಲ್ಲಾಸ ವಿನೋದಗಳನ್ನು ಆಡುತ್ತಿರುವ ಈ ಶ್ರೀರತ್ನವು ಎಂಬ ಕಾಮನಿಯು ತನ್ನ ಜನ ರೂಪದಲ್ಲಿ ಬಿದ್ದು ಮೂರ್ತಿಗೆ ಪ್ರಸನ್ನವನ್ನು ತಂದು ತನ್ನ ಪತಿಯಾದ ರಂಜಿಗೆ ತನ್ನ ನಿರೀಕ್ಷಣ ಮಾಡಿಕೊಂಡಿರುವ ಈ ಪದ್ಮ ಎಂಬ ಸ್ತ್ರೀಗಳು ವನುಜ ಚಂಬೂತಿಯಾದ ಸುಲಾಸುನಿ ಎಂಬ ಕಾಮನಿಗೆ ಇಲಾಸವು ಎಷ್ಟು ವರ್ಣಿಸಿದರೆ ಚಿರದು. ಹೌದಮ್ಮ ಎಲ್ಲ ಸಾರಗೆ ಇವಳ ತಡೆಗಳನ್ನು ನೋಡಿದ್ರೆ ಬಹಳ ದಿಟ್ಟಿಗಳಿರ್ಬೋದು. ಇವಳ ತಡೆಗಳನ್ನು ನೋಡಿದ್ರೆ ನಾಗರ ಹಾವಿನಂತಿರ್ಬೋದು. ಸಾರಗೆ ಇವಳ ತುಟಿಗಳನ್ನು ನೋಡಿದ್ರೆ ತೊಂಡೆ ಹಳ್ಳಿನಂತಿರ್ಬೋದು. ಎಲ್ಲ ಸಾರಗೆ ಇವಳ ಕಣ್ಣುಗಳನ್ನು ನೋಡಿದ್ರೆ ಆಕಾಶ ಮಂಡಲದಲ್ಲಿ ನಕ್ಷತ್ರ ಎಲ್ಲ ಸಾರಥಿ ಏನು ಸುಂದರ ಕಿರಿಯಳು. ಹೌದಮ್ಮ ಇಂಥ ಸುಂದರ ಕಿರಿಯಳನ್ನು ನೋಡಿ ನಾನು ನಿದ್ರಿಸಲಾರೆ. ಸಾರಥಿ ಆಕಾಶ ಎಂಬ ಕನ್ನಡಿಗಳ ಕಾರ್ಯ ಮಿಂಚಿನಂತೆ ಈ ಲಾಲ ಮಣಿಗಳ ಕಡಗಂಡ ಕಟಾಕ್ಷಗಳು ಮರಿ ಚರಣಗಳು ಶಾಸ್ತ್ರಾಂಗಗಳು ಒಮ್ಮೆ ಎನ್ನ ಎದೆಯೊಳಗೆ ಈ ಜಗನ್ಮೋಹನ ಕೃತಿಯಿಂದ ಇರುವ ಈ ನಾರಿ ಮಣಿಗಳು ಹಂಗಾದ ಸೊಗಸಿಗೆ ಚಂದ್ರಕಾಂತಿಗಿಂತ ನಿರ್ಮಿಸಿದ ಪುತ್ಥಳಿಗೂ ಇದು ಅಲ್ಲದೆ ಎನ್ನ ಸೇನ ಸಮುದ್ರವೆಂಬ ವಸಂತ ಮಂದಾಕಿನಿ ಸಮುದ್ರ ಮೊದಲಾದ 3 ಕೋಕಿಲವ ನಿಖರ ಎಂಬ ನಮ್ಮ ಆಜ್ಞೆ ಅಂತ ವರ್ತಿಸಲು ಸಿದ್ಧರಾಗಿರುವರಲ್ಲ ಮತ್ತು ಇನ್ನಾದರೂ ಈ ಮೋಹನಾಂಗಿಯ ಇಲಸವೆಂಬ ಪಾಶದೊಳಗೆ ಬಿದ್ದು ಮುಂದಕ್ಕೆ ಮಗನೆಂದರೆ ಎನ್ನ ಮೋಹವು ಈ ನಾರಿ ಜಾರಿ ಪತ್ತಿ ಬಾಯಿ ಎಂಬತ್ತು ಕಡಿಗೆ ಬರದಂತಾಯ್ತು. ಸಾರಥಿ ಇಂಥ ಸುಂದರಿ ಸ್ತ್ರೀಗಳನ್ನು ಬಿಟ್ಟು
ಹಾ ನಮ್ಮ ತಂದೆಯರಾದ ಶ್ರೀಕೃಷ್ಣ ಬಲರಾಮರು ಅನ್ಯತ್ರಿಯಳಾದ ಕಮಲರಾಜನ ಪುತ್ರಿಯಾದ ರತಿಯನ್ನು ತಂದು ನನಗೆ ಲಗ್ನವನ್ನು ಮಾಡಿದ್ರೆ ಸಾರ್ಥಕತೆ. ಹಾ ಹೇಳಿ. ಮೊದಲು ಈ ವನಿತಾ ಮಣಿಗಳ ಜನನ ಸ್ಥಿತಿ ಗತಿಯನ್ನು ತಿಳಿದುಕೊಂಡ ಬಳಿಕ ಮುಂದಿನ ಹಾಲತಿಯನ್ನು ಮಾಡಿಕೊಳ್ಳುವುದು. ಆ ಸಾರಥಿ, ಭೂಪತಿ ಈ ನಾರಿಮಣಿಗಳ ಜನಪಕ್ಕೆ ಹೋಗಿ ಮಾತನಾಡಿಸುವ ಸಾರಥಿ. ಗೌಳಿಕ ಗೌಳಿಕ ಮನೆ ಕುಡಿಬೇಕಾ ನೀವೇ ನಿಂತ್ಕೊಂಡ್ಬಿಡ್ರಿ ಇಲ್ಲಿ. ತಾಯಿ ಲಕ್ಷ್ಮೀ ದಿಲಿಕಂಬ ತಾಯಿ ಬಳ್ಳಾರಿ ಗಾಡಿ ತಾಯಿ ಅದು ತಾಯಿ ಎಲ್ಲಾರು ಕಾಪಾಡಿ